ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಂಗ್ ಹಿಯರ್. ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೊ ಮಚ್. ನಂಗೆ ತುಂಬ ಖುಷಿ ಆಯಿತು. ನೀವೆಲ್ಲ ಕಮೆಂಟ್ ಮಾಡಿದ್ರಿ, ತುಂಬ ಸಪೋರ್ಟ್ ಮಾಡಿದ್ರಿ, ಸೊ ಅದಕ್ಕೆ ಥ್ಯಾಂಕ್ ಯು. ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದರೆ ಹಾಯ್, ನನ್ನ ಹೆಸರು ದೀಪ್ತಿ. ನಾನು ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಇವಾಗ. ಮುಂಚೆ ನಾನು ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೆ, ಬಟ್ ಅಮೆರಿಕಾಗೆ ಬಂದಾದ್ಮೇಲೆ ನನಗೆ ಕನ್ನಡ ಮಾತಾಡಬೇಕು ಅಂತ ತುಂಬ ಆಸೆ ಆಗಿ ನಾನು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಹುಡುಗಿ, ಕರ್ನಾಟಕ ಹುಡುಗಿ, ಆದರೆ ಇವಾಗ ನಾನು ರಿಚ್ಮಂಡಲ್ಲಿದ್ದೀನಿ, ರಿಚ್ಮಂಡ್ ವರ್ಜಿನಿಯಾಲಿದ್ದೀನಿ. ಸೊ ನಾನು ನಿಮ್ಮನ್ನ ರಿಚ್ಮಂಡು ಜೇಮ್ಸ್ ರಿವರ್ ತೋರಿಸೋಣ ಅಂತ ಇದ್ದೀನಿ. ಸೊ ಯಾರೋ ಕಾಮೆಂಟ್ ಮಾಡಿದ್ರಿ ರಿಚ್ಮಂಡ್ ವ್ಲಾಗ್ ಮಾಡಿ ಅಥವಾ ರಿಚ್ಮಂಡ್ ಅಕ್ಕಪಕ್ಕ ವಿಡಿಯೋ ಮಾಡಿ ಅಂತ. ಸೊ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ನಾನು. ರಿಚ್ಮಂಡ್ ವರ್ಜಿನಿಯಾಲಿ ಒಂದು ತುಂಬ ಪಾಪ್ಯುಲರ್ ರಿವರ್ ಇದೆ, ಜೇಮ್ಸ್ ರಿವರ್ ಅಂತ. ಸೊ ಮುಂಚೆ ತುಂಬ ಹಂಡ್ರೆಡ್ಸ್ ಆಫ್ ಇಯರ್ಸ್ ಆಗೋ ಇಲ್ಲೇ ಟ್ರೇಡ್ ಎಲ್ಲ ಆಗ್ತಾ ಇದ್ದಿದ್ದು. ವಾಟರ್ ವರ್ಕ್ಸಿಂದ ಮತ್ತು ಟ್ರೈನಿಂದ ತುಂಬ ಬಿಸ್ನೆಸ್ ಮತ್ತು ಟ್ರೇಡ್ ಆಗ್ತಾ ಇತ್ತು. ತುಂಬ ಟೊಬ್ಯಾಕೋ ಹಳೆ ಕಂಪನೀಸ್ ಎಲ್ಲ ಇಲ್ಲೇ ಇದ್ದಿದ್ದು. ಇಡೀ ರಿಚ್ಮಂಡ್ ಒಂದು ಟ್ರೈನ್ ಟ್ರ್ಯಾಕ್ ಇಂದ ಕವರ್ ಆಗಿದೆ. ಸೊ ನೀವು ಒಂದು ಫುಲ್ ರೌಂಡ್ ಹೊಡಿಬೋದು. ನೀವು ಅಷ್ಟು ಒಂಥರ ಇಂಟರ್ ಕನೆಕ್ಟೆಡ್ ಇದೆ ರಿಚ್ಮಂಡ್ ಸಿಟಿ. ಮತ್ತು ರಿಚ್ಮಂಡ್ ಸಿಟಿ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಂಡ್ ಐ ಥಿಂಕ್ ತುಂಬ ದೊಡ್ಡ ರಿವರ್ ಇದು. ಇದ್ರ ಹೆಸರು ಜೇಮ್ಸ್ ರಿವರ್ ಅಂತ. ಜೇಮ್ಸ್ ರಿವರ್ ತುಂಬ ಚೆನ್ನಾಗಿದೆ, ನನ್ನ ಮನೆಗೆ ತುಂಬ ಹತ್ರ ಇದೆ. ಇವತ್ತು ನಾವು ಅದನ್ನ ನೋಡಕ್ಕೆ ಹೋಗೋಣ. ಈವ್ನಿಂಗ್ ಆಗಿದೆ, ಇವಾಗ 6:30 ಏನೋ ಆಗಿದೆ. ಬಟ್ ಇಲ್ಲಿ ಸನ್ಸೆಟ್ 8 o'clock 8:30 ತನಕ ಆಗಲ್ಲ, ಬಿಕಾಸ್ ಜೂನ್ ಆಗಿದೆ, ಸಮ್ಮರ್ ಸೀಸನ್ ಅಂತ. ಸೊ ಬನ್ನಿ ಜೇಮ್ಸ್ ರಿವರ್ಗೆ ಹೋಗೋಣ. ಮೇ ಬಿ ನಾನು ಅದೊಂದು ಬುಕ್ ಓದ್ತೀನಿ ಅಥವಾ ಸುಮ್ಮನೆ ನಡೆದ್ಬಿಟ್ಟು ವಾಪಸ್ ಬರ್ತೀನಿ, ನೋಡೋಣ. ಲೆಟ್ಸ್ ಗೋ. ಸೊ ನಾನು ಆಫೀಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ಟೆಪ್ಸ್ ನಡೆಯೋಣ, ವಾಕ್ ಮಾಡೋಣ ಅಂತ. ಪ್ಲ್ಯಾನ್ ಮಾಡಿಲ್ಲ, ಆದರೆ ರೋಡ್ ಫುಲ್ ಬ್ಲಾಕ್ ಆಗಿದೆ ಜೇಮ್ಸ್ ರಿವರ್ ಹೋಗೋಕ್ಕೆ. ಮತ್ತು ಸ್ಟೇಜ್ ಎಲ್ಲ ಹಾಕಿದ್ದಾರೆ. ನೋಡೋಣ ಏನು ಇವೆಂಟ್ ಆಗ್ತಾ ಇದೆ ಅಲ್ಲಿ ಅಂತ. ನಂಗೆ ಗೊತ್ತಾಯಿತು ಏನು ಇವೆಂಟ್ ಅಂತ. ಸೊ ನಾನು ಹಿಂದೆಗಡೆನೇ ನಡೀತಾ ಇದೆ. ಸೆಕ್ಯೂರಿಟಿನ ಸ್ಟಾಪ್ ಮಾಡಿದ್ರು, ನೀವು ಆ ಕಡೆಯಿಂದ ಎಂಟ್ರಿ ಮಾಡಬೇಕು, ಈ ಕಡೆಯಿಂದ ಅಲ್ಲ ಅಂತ. ಸೊ ನಾನು ಹೇಳಿದೆ ಇಲ್ಲ ನಾನು ರಿವರಿಗೆ ಹೋಗ್ತಾ ಇದ್ದೀನಿ. ನಂಗೆ ಗೊತ್ತಾಯ್ತಲ್ಲ ಏನಾಗ್ತದೆ ಅಂತ. ಸೊ ಮ್ಯೂಸಿಷಿಯನ್ಸ್ ಎಲ್ಲ ಬಂದೇನೋ ಕಾನ್ಸರ್ಟ್ ಮಾಡ್ತಿದ್ದಾರೆ, ಆದರೆ ಟಿಕೆಟ್ ತೊಗೋಬೇಕಲ್ಲ ಒಳಗಡೆ ಹೋಗೋಕ್ಕೆ. ಬಟ್ ಬಿಕಾಸ್ ಅಲ್ಲಿ ಕಾನ್ಸರ್ಟ್ ಆಗ್ತಾ ಇದೆ, ಮೇ ಬಿ ರಿವರ್ ಖಾಲಿ ಇರುತ್ತೆ, ರಿವರ್ ಹತ್ರ ಜನ ಇರಲ್ಲ. ಸೊ ನೋಡೋಣ ಬನ್ನಿ. ಸೊ ನಾನು ಹಿಂದೆಗಡೆ ನೋಡ್ಬೋದು, ತುಂಬ ಚೆನ್ನಾಗಿದೆ ಏರಿಯಾ, ವ್ಯೂ ಎಲ್ಲ. ರಿಚ್ಮಂಡ್ ತುಂಬ ಚಿಕ್ಕ ಸಿಟಿ, ಆದರೆ ವೆರಿ ವೆಲ್ ಮೇಂಟೈನ್ಡ್ ಆ್ಯಂಡ್ ತುಂಬ ಪೀಸ್ಫುಲ್ ಇದೆ. ನೀವು ಫುಲ್ ಸಿಟಿ ನಡಿಬೋದು, ಆ ಥರ ಫೆಸಿಲಿಟಿ ಇದೆ. ಲೈಕ್ ಮೇನ್ ರೋಡ್ ಪಕ್ಕದಲ್ಲಿ ಯಾವಾಗಲೂ ನಿಮಗೆ ರಿವರ್ ಇದೆ, ರಿವರಿಂದ ಆರಾಮ್ಸೆ ನಡ್ಕೊಂಡು ಫುಲ್ ಸಿಟಿ ಸುತ್ಬೋದು. ಸೊ ನಂಗೆ ತುಂಬ ಇಷ್ಟ. ಯಾರಿಗಾದ್ರೂ 10,000 ಸ್ಟೆಪ್ಸ್ ಡೈಲಿ ನಡಿಬೇಕಂದ್ರೆ ರಿಚ್ಮಂಡ್ ಇಸ್ ವೆರಿ ಗುಡ್ ಪ್ಲೇಸ್ ಫಾರ್ ದ್ಯಾಟ್. ಯಾರೋ ಹೇಳಿದ್ರಿ ಕ್ಯಾಮ್ರಾ ಮೂವ್ ಮಾಡಿಬಿಡಿ ಅಂತ, ಆದರೆ ನಾನು ನಡೀತಾ ಇದ್ದೀನಿ, ಸೊ ಕ್ಯಾಮ್ರಾ ಮೂವ್ ಆಗುತ್ತೆ. ಬಟ್ ಇಲ್ಲಿ ನೀವು ಏನಾದರೂ ವ್ಯೂ ನೋಡಬೇಕು ಅಥವಾ ಬರ್ಡ್ ವಾಚಿಂಗ್ ಮಾಡಬೇಕಂದ್ರೆ ಮಾಡ್ಬೋದು. ಪಕ್ಕದಲ್ಲಿ ಕೆನಾಲ್ ಇದೆ, ಸೊ ಇಲ್ಲೆಲ್ಲ ಬೋಟ್ ರೈಡಿಂಗ್ ಎಲ್ಲ ಇರುತ್ತೆ, ತುಂಬ ಕ್ಯೂಟಾಗಿದೆ. ಮುಂದೆ ನಡ್ಕೊಂಡು ಹೋದರೆ ದ ಮೇನ್ ರಿವರ್ ಪಾರ್ಟ್ ಬರುತ್ತೆ. ಸೊ ಅಲ್ಲಿ ಬ್ರಿಡ್ಜ್ಗಳಿದೆ, ಮಧ್ಯದಲ್ಲಿ ಕೆನಾಲ್ ಇದೆ. ಸೊ ಅಲ್ಲಿ ಕೆಳಗಡೆನೂ ವಾಕಿಂಗ್ ಎಲ್ಲ ಮಾಡ್ಬೋದು ಬೇಕಾದರೆ. ನೀರು ಅಷ್ಟೊಂದೇ ಚೆನ್ನಾಗಿ ಕಾಣ್ತಾ ಇಲ್ಲ, ಸೊ ಡಕ್ಸ್ ಎಲ್ಲ ಇದ್ದಾಗ ಚೆನ್ನಾಗಿರುತ್ತೆ. ಬಟ್ ಮೇನ್ ರಿವರ್ ಆ್ಯಕ್ಚುಲಿ ಇಲ್ಲಿದು ಒಂಥರ ಅಟ್ರಾಕ್ಷನ್ ಥರ, ಎಲ್ಲ ಟೂರಿಸ್ಟ್ಸ್ ಎಲ್ಲ ಇಲ್ಲೇ ಬರೋದು. ಸನ್ಸೆಟ್ ಅಂತ ಟೈಮ್ ಇರೋದ್ರಿಂದ ತುಂಬ ಚೆನ್ನಾಗೇ ನನಗೆ ಎಲ್ಲ ಸನ್ಸೆಟ್ ಎಲ್ಲ ಇದೆ. ಸೊ ಐ ಆಮ್ ಎಕ್ಸೈಟೆಡ್ ಟು ಸಿ ಇವತ್ತು ರಿವರ್ ಹೆಂಗಿದೆ ಅಂತ. ತುಂಬ ಸತಿ ಬಂದಿದ್ದೀನಿ, ಬರ್ತಾ ಇರ್ತೀನಿ, ಆದರೂ ಬೋರ್ ಆಗೋಲ್ಲ. ನೋಡಿ ಗೈಸ್, ಒಂದು ಹಳೇ ಸ್ಟೇರ್ ಕೇಸು 200 old, ಇದನ್ನ ಕ್ಲೈಮ್ ಮಾಡ್ಕೊಂಡು ಹೋದರೆ ಬರುತ್ತೆ. ಅಲ್ಲೆಲ್ಲ ಹಿಸ್ಟ್ರಿ ಇದೆ, ತುಂಬ ಒಂಥರ ಕೋಟ್ಸ್ ಎಲ್ಲ ಇದೆ. ಸೊ ಇವಾಗ ನಿಮಗೆ ರಿವರ್ ತೋರಿಸ್ತೀನಿ. ಇದೆ ರಿವರ್ ಫ್ರಂಟು. ಇಲ್ಲಿ ಬೋಟಿಂಗ್ ಮಾಡ್ತಾರೆ, ರಾಫ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಅವಾಗವಾಗ. ಇದು ತುಂಬ ಹಳೇದು ರೈಲ್ವೇಜು, ತುಂಬ ಜನ ನಡೀತಾ ಇರ್ತಾರೆ. ನಾನು ಹೇಳ್ದಂಗೆ ಇವತ್ತು ಖಾಲಿ ಇದೆ, ಯಾಕಂದರೆ ಎಲ್ಲರೂ ಕಾನ್ಸರ್ಟ್ಗೆ ಹೋಗಿದ್ದಾರೆ ಐ ಗೆಸ್.
ಅಂತ. ಇಂಡಿಯಾದಲ್ಲೂ ಈ ಥರ ತುಂಬ ರಿವರ್ಸ್ ಇದೆ, ಸೇಮ್ ಇದಕ್ಕಿಂತನೂ ಚೆನ್ನಾಗಿರೋದಿದೆ. ಆದರೆ ಈ ಥರ ಒಂಥರ ಮಾರ್ಕೆಟಿಂಗ್ ಮತ್ತು ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ. ಆದರೆ ಇದೆ, ಮೇಂಟೈನ್ ಆಗಿರೋದು ತುಂಬ ಚೆನ್ನಾಗಿದೆ, ಬಟ್ ಎಲ್ಲನೂ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಆಗಿರಲ್ಲ, ಅದೊಂದೇ ಡಿಫ್ರೆನ್ಸು. ನನಗೆ ಫುಲ್ ಹಿಸ್ಟ್ರಿ ಗೊತ್ತಿಲ್ಲ, ಆದರೆ 1865 ಇಲ್ಲಿ ಫೈರ್ ಆಗಿತ್ತು. ಫುಲ್ ರಿಚ್ಮಂಡ್ ಫೈರ್ ಅಂತ ಬರ್ನ್ ಆಗಿತ್ತು, ಮತ್ತು ಈ ಬ್ರಿಡ್ಜು ಬರ್ನ್ ಆಗಿತ್ತು. ಆವಾಗ ಅದನ್ನ ಹೆಂಗೆ ರೀಸ್ಟೋರ್ ಮಾಡಿದ್ರು, ಜನ ಏನೆಲ್ಲ ಕಿರುಚ್ತಾಯಿದ್ರು ಅದನ್ನು ಇಲ್ಲಿದು ಬ್ರಿಡ್ಜ್ ಮೇಲ್ಗಡೆ ಹಾಕಿದ್ದಾರೆ. ಮತ್ತು ಹಿಸ್ಟ್ರಿ ಎಲ್ಲ ಕಡೆ ಪ್ರಿಂಟ್ ಆಗಿದೆ ನಿಮ್ಗೆ ಓದಬೇಕಂದ್ರೆ. ಸೊ ವೆರಿ ನೈಸ್, ಒಂಥರ ಹಿಸ್ಟ್ರಿ ಕನೆಕ್ಟೆಡ್ ಫೀಲ್ ಆಗುತ್ತೆ. ನೋಡಿ, ಇವ್ಯಾಕ್ಯುಯೇಷನ್ ಮತ್ತು ಫೈರ್ ಟೈಮಲ್ಲಿ ಏನೆಲ್ಲ ಆಗಿತ್ತು ಅಂತೆಲ್ಲ ಇದೆ ಇಲ್ಲಿ. ಸೊ ಫುಲ್ ರಿಚ್ಮಂಡ್ ಇಲ್ಲಿಂದಾನೇ ನೀರು ಬರೋದು. ಇದು ಸ್ಟಾಪ್ ಆದರೆ ಒಂದು 3 ದಿನ ನೀರಿರಲ್ಲ ಅಷ್ಟೇ. ತುಂಬ ಜನ ಅಮೇರಿಕನ್ಸ್ ಫಿಟ್ ಆಗಿರ್ತಾರೆ, ಅಂದರೆ ತುಂಬ ಜನ ಒಬೀಸು ಇದ್ದಾರೆ. ಆದರೆ ನಾನು ನೋಡಿರೋರು ಮೋಸ್ಟ್ ಪೀಪಲ್ ದೇ ಆರ್ ವೆರಿ ಫಿಟ್, ಬಿಕಾಸ್ ಈ ಥರ ತುಂಬ ವಾಕಿಂಗ್ ಫೆಸಿಲಿಟಿ ಇದೆ. ಎಷ್ಟು ಚೆನ್ನಾಗಿ ವ್ಯೂಸ್ ಇದ್ದಾಗ ಎಲ್ಲರಿಗೂ ವಾಕ್ ಮಾಡೋಣ ಅನಿಸ್ತಾ ಇರುತ್ತೆ, ಐ ಗೆಸ್. ಅದಕ್ಕೆ ಸ್ವಲ್ಪ ಫಿಟ್ನೆಸ್ ಜಾಸ್ತಿ ಇದೆ. ಮತ್ತು ಇಲ್ಲಿ ಸೈಕಲು ಓಡಿಸ್ಬೋದು ಈ ಬ್ರಿಡ್ಜ್ ಮೇಲೆ, ಮತ್ತು ಇಲ್ಲೇ ಕ್ರಾಸ್ ಮಾಡಿದ್ರೆ ಹೈವೇ ಬರುತ್ತೆ. ಸೊ ಇಟ್ಸ್ ರಿಯಲಿ ನೈಸ್. ಅಲ್ಲಾರು ಬೋಟಿಂಗ್ ಮಾಡ್ತಾ ಇದ್ದಾರೆ. 1 ಕಿಲೋಮೀಟರ್ ಇರ್ಬೋದು ಈ ಬ್ರಿಡ್ಜ್, ನಡ್ಕೊಂಡು ಹೋದರೆ. ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಕಪಲ್ ನಂಗೆ ಫೋಟೋ ತೆಗಿಯೋಕ್ಕೆ ಹೇಳಿದ್ರು, ಸೊ ಫೋಟೋ ತೆಗಿತಾ ಇದ್ದೆ. ಸೊ ನಿಮಗೆ ಸ್ಟಾರ್ಟಿಂಗಿಂದ ವ್ಯೂ ನೋಡಿದೆ, ಮಧ್ಯ ಬಂದರೆ ಈ ಥರ ಇದೆ. ಸೊ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಕುತ್ಕೊಳ್ಳೋಕ್ಕೆ. ಆವಾಗಲೇ ನಾವೊಂದು ಕೆನಾಲ್ ವಾಕ್ ನೋಡಿದ್ವಲ್ಲ, ನನ್ನ ಹಿಂದೆಗಡೆ ಇದೆ. ಸೊ ಅದರ ಹತ್ರ ಎಲ್ಲಾದರೂ ಸೀಟ್ಸ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಎಲ್ಲ ತುಂಬ ಜನ ಇವಾಗಲೂ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ರಿವರ್ ಹತ್ರ. ಬೈಕ್ಸ್ ಹತ್ರ ವಾಪಸ್ ಬಂದ್ವಿ. ನೋಡೋಣ, ಐ ಥಿಂಕ್ ಅಲ್ಲೊಂದು ಸೀಟ್ ಇದೆ. ಜನ ಇಲ್ಲ ಅಂದರೆ ಚೆನ್ನಾಗಿರುತ್ತೆ, ನಾನು ಪೀಸ್ಫುಲ್ಲಾಗಿ ಕೂತ್ಕೋಬೋದು. ಬಟ್ ಇಲ್ಲೇನು ಅಷ್ಟೊಂದು ಜನ ಇಲ್ಲ, ಆದರೂ ಎಲ್ಲ ನೋಡೋಣ ಸೀಟ್ ಅವೈಲೇಬಲ್ ಇದೆಯಾ ನೋಡೋಣ. ಸೊ ಇಲ್ಲಿ ರಿವರ್ನ ನೀವು ಬೈಕಲ್ಲಿ ಏನಾದರೂ ಕ್ರಾಸ್ ಮಾಡಬೇಕಂದ್ರೆ ಒಂದು ಬ್ರಿಡ್ಜ್ ಇದೆ. ಸೊ ಅದಕ್ಕೆ ಎಲೆಕ್ಟ್ರಿಕ್ ಬೈಕ್ಸ್ ಇದೆ, ಪೇ ಮಾಡಿಬಿಟ್ಟು ಮಾಡ್ಬೋದು. ಮತ್ತು ಆ ಬೋರ್ಡ್ ಮೇಲೆ ಹಿಸ್ಟ್ರಿ ಇದೆ, ಇಲ್ಲೇನೋ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಸೊ ಎಲ್ಲ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಇದೆ. ಸೊ ಇದ್ರ ಹೆಸರು ಬ್ರೌನ್ಸ್ ಐಲ್ಯಾಂಡ್ ಅಂತ, ಫುಲ್ ಏರಿಯಾ. ಇನ್ನೂ ತುಂಬ ಆ ಕಡೆ ಎಲ್ಲ ಚೆನ್ನಾಗಿತ್ತು ಮುಂಚೆ, ಬಟ್ ಅದೇನೋ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಗೊತ್ತಿಲ್ಲ. ಸೊ ಇದೇ ಕೆನಾಲ್ ವಾಕ್ ಅಂತ. 150 years ago ಇಲ್ಲಿ ಏನೋ ಫೈರ್ ಇತ್ತು. ಸೊ ಕೆನಾಲ್ ವಾಕ್ ರೂಟ್ ಗೈಸ್ ಇದು. ಇಲ್ಲಿ ನನಗೆ ಕೆಳಗಡೆ ಒಬ್ಬ ಸೈಕಲ್ ಓಡಿಸ್ತಾ ಇದ್ದಾನೆ, ಆದರೆ ಸೀಟ್ ಇದೆ ಅಲ್ಲಿ. ಸೊ ನೋಡೋಣ. No, I'm sorry. ಸೊ ಅಷ್ಟೇ ಗಾಯ್ಸ್ ಈ ಬ್ಲಾಗಿಗೆ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು. ನನಗೆ ಏನಾದರೂ ಐಡಿಯಾಸ್ ಇದ್ದರೆ ಈ ಥರ ವೀಡಿಯೋ ಮಾಡು, ಆ ಥರ ವೀಡಿಯೋ ಮಾಡು ಅಂತ ನೆಕ್ಸ್ಟ್ ಟೈಮ್ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ಅದನ್ನು ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಕಮೆಂಟ್ ಹಾಕ್ಬಿಟ್ಟು ಹೇಳ್ತೀನಿ ದಟ್ ಇವ್ರು ಈ ಥರ ಕಮೆಂಟ್ ಮಾಡಿದ್ರು ಅದಕ್ಕೆ ಮಾಡ್ತಾಯಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್, ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.